ವ್ಯವಸಾಯಕ್ಕೂ ನಿಮಗೆ ವ್ಯವಸಾಯ ಅಂತ ಇದೆಯಲ್ಲ, ವ್ಯವಸಾಯ ಮತ್ತು ಕೃಷಿ ಸಂಬಂಧ ಅಂದ್ರೆ ತೋಟಗಾರಿಕೆ ಸಂಬಂಧ ಏನು? ಯಾಕೆ ತೋಟಗಾರಿಕೆ ಸಂಬಂಧ ಇದೆ. ಇವೆರಡು ಬಹಳ ಸಂಬಂಧ ಒಂದು ರೀತಿ ಅಲ್ವಾ? ಹೆಂಗೆ ನೀವು ಸಂಬಂಧ ಹೆಂಗ್ ಮಾಡ್ತಿರಲ್ಲ, ಅಕ್ಕ ತಂಗಿರ ಸಂಬಂಧ ಹೆಂಗ್ ಮಾಡ್ತಿರೋದು ಆ ರೀತಿ ಈ ಎರಡು ಬಾಲರಾಣಿಯ ಸಂಬಂಧ ಇದ್ದಂಗೆ ಅಲ್ವಾ? ಅರ್ಥ ಮಾಡ್ಕೊಂಡ್ರೆ ಹೌದಾ? ವ್ಯವಸಾಯ ಬೇಕಾದಂತದ್ದು ತೋಟಗಾರಿಕೆ ಸಿಗುತ್ತೆ, ತೋಟಗಾರಿಕೆ ಬೇಕಾದ್ದು ವ್ಯವಸಾಯ ಸಿಗುತ್ತೆ ಅಲ್ವಾ? ಉದಾಹರಣೆ ತೋಟಗಾರಿಕೆಯಲ್ಲಿ ತೆಂಗನ್ನ ಬೆಳೆದ್ಬಿಟ್ಟಿದ್ವಿ ನಾವು ಅಲ್ವಾ? ಆ ತೆಂಗನ್ನ ಬೆಳೆದಾಗ ಅದರ ವೇರ್ ಸಿಗುತ್ತೆ ನೋಡ್ರಿ, ಗುಂಜು ಅಲ್ವಾ? ಗುಂಜನ್ನು ಯಾಕೆ ಉಪಯೋಗ ಮಾಡ್ತಾರೆ ಗೊತ್ತಾ? ಯಾಕೆ ಉಪಯೋಗ ಮಾಡ್ತಾರೆ? ಯಾಕೆ? ಮ್ಯಾಟ್ ತಯಾರು ಮಾಡ್ತೀವಿ ಅಲ್ವಾ? ಈ ಮ್ಯಾಟ್ ಅಂತ ಇದೆಯಲ್ಲ, ಮ್ಯಾಟ್ ಗಿಂತ ಇನ್ನೊಂದಿದೆ, ಅದಲ್ಲ ಗೊಬ್ಬರ ತಯಾರು ಮಾಡ್ತಾರೆ. ಏನು ಗೊಬ್ಬರ ತಯಾರು? ಗೊಬ್ಬರ ಹೆಂಗ್ ತಯಾರು ಮಾಡ್ತಾರೆ? ಕೊಳತಾದ್ಮೇಲೆ ಗೊಬ್ಬರವನ್ನು ಹಾಕ್ತಾರೆ. ತೆಂಗು ಬೇಗ ಬೆಳೆಯಬೇಕು, ನಿಧಾನ ಆಗುತ್ತೆ, ಆದ್ರೆ ಬಹಳ ದಿವಸಕ್ಕೂ ಉಂಟಾಗ್ತದೆ. ಭೂಮಿ ಫಲವತ್ತತೆ ಬೇಗ ಹಾಳಾಗಲ್ಲ, ಬೇಗ ಕೊಳೆಯಲ್ಲ, ನಿಧಾನ ಏನಾಗ್ತದ ಸ್ವಲ್ಪ ಬೇಗ ಕೊಳೆಯಕ್ಕಾಗಲ್ಲ. ಅದು ಗೊಬ್ಬರ ಮಾತ್ರ ಬಹಳ ವರ್ಷಗಳ ಭೂಮಿಗೆ ಇರುತ್ತೆ ಅಲ್ವಾ? ನೋಡಿ ಈ ಗೊಬ್ಬರ ಇದೆಯಲ್ಲ, ಈಗ ನೀವು ಪಾತಿ ಮಾಡ್ತಾರೆ ನೋಡಿದ್ರಲ್ಲ, ಪಾತಿ ಸಣ್ಣ ಸಣ್ಣ ಮ್ಯಾಟ್ಗಳಲ್ಲಿ ಸಸಿಗಳಲ್ಲಿ ಬರ್ತಾರಲ್ಲ, ಕಪ್ಪು ಮಣ್ಣು ಅಂತ ಕರೀತಾರೆ. ಕಪ್ಪು ಮಣ್ಣು ನೋಡಿ, ಈ ಕಪ್ಪು ಮಣ್ಣನ್ನ ನೀವು ನೋಡ್ತಾರೆ, ಸರಿನಾ ಇದು ಕಪ್ಪು ಹೌದಾ? ಸರಿ. ಕಪ್ಪು ಮಣ್ಣು ಆಮೇಲೆ ನಾರು, ಈ ನಾರು ಎರಡು ಮಿಶ್ರಣ ಮಾಡ್ತಾರೆ. ಕಪ್ಪನ್ನು ನಾರನ್ನು ಮಿಶ್ರಣ ಮಾಡಿಬಿಟ್ಟು ಎಲ್ಲಕ್ಕೂ ಸುಮಾರು ಒಂದು 10-15-20 ದಿವಸ ಏನ್ ಮಾಡ್ತಾರೆ, ಕೊಳೆ ಹಾಕ್ತಾರೆ. ಒಂದ್ ಕಡೆಗೆ ಕೊಳೆ ಹಾಕ್ತಾರೆ. ಆ ಕೊಳೆತ ಪುಡಿ ಆಗಿರುತ್ತೆ, ಜಲ್ದಿ ಕೊಳಿಯುತ್ತೆ. ಆ ಕೊಳೆದಂತ ಗೊಬ್ಬರವನ್ನು ಏನ್ ಮಾಡ್ತಾರೆ, ಚಿಲಿಪಿಗಳು ಮಾರಾಟ ಮಾಡಬಹುದು. ಇಲ್ಲ ಅಂತಂದ್ರೆ ಅದು 40 kg ಪಾಕೆಟ್ ಅಂತ ಬರುತ್ತೆ. 40 kg ಒಂದು ಪಾಕೆಟ್. ಈ 40 kg ಪಾಕೆಟ್ ಅನ್ನ ಗೊಬ್ಬರ ಕೊಡ್ತಾರೆ. ಯಾರು ಕೊಡ್ತಾರೆ? ನಾವು. ನೀವು ಮಾಡಬೇಕಾದ್ರೆ ನೀವು ಕೊಡ್ತಾರೆ. ಅದನ್ನ ಹಸಿರು ಗಾರ್ಡ್ ಅಂತ ಕರೀತಾರೆ. ಹಸಿರು ಗಾರ್ಡಲ್ಲಿ ಅದನ್ನ ಹಸಿರಾಗಿರ್ತಕ್ಕಂಥ ಒಂದು ಭಾಗವಾಗಿ ಇದನ್ನ ಹಾಕಿಕೊಳ್ತಾರೆ ಗೊಬ್ಬರ. ಯಾವ್ದನ್ನ? ಮಿಶ್ರಣ ಮಾಡತಕ್ಕಂಥ ಗೊಬ್ಬರವನ್ನು. ಗೊತ್ತಾಯ್ತಾ? ಈ ಗೊಬ್ಬರವನ್ನು ಏನ್ ಮಾಡಿ ಸಣ್ಣ ಸಣ್ಣ ಸಸಿಗಳು ಪಾಕೆಟ್ ಏನ್ ಮಾಡ್ತಾರಲ್ಲ, ಆ ಪತ್ರದಲ್ಲಿ ಹಾಕಿಬಿಟ್ಟು, ಪತ್ರ ನೋಡಿದ್ರಲ್ಲ ಮ್ಯಾಟ್, ನೋಡಿದ್ರೆ ಮ್ಯಾಟ್ ಹಿಂಗೆ ಮ್ಯಾಟ್ ಅನ್ನ ಹಾಕಿಬಿಟ್ಟು ಒಂದೊಂದು ಸಸಿ ಒಂದೊಂದರಲ್ಲಿ ಎಷ್ಟಿರ್ತಾವ, ಒಂದು 100 ಇರ್ತಾವ.
ಯಾರು ಕೊಡ್ತಾರೆ? ದಸರಾ ಹಬ್ಬದಾಗೆ ಪೂಜೆ ಅಲಂಕಾರ ಮಾಡ್ತಾರಲ್ವಾ? ನೀವು ನಾವು ತಪ್ಪು ತಿಳ್ಕೊಂಡು ಇದು ಆಂಟಿ ಬೆಂಡಿಂಗ್ ಕಾಯಿಲೆಗೆ ಔಷಧಿ ಕಂಡಿರ್ತಕ್ಕಂಥ ಹೂವು. ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ಚೆಂಡು ಹೂವು. ನಮಗೇನು ಸಿಂಪಲ್ ಹೂವನ್ನು ಮಾತ್ರ ಏನ್ ಬೇಕಾಗ್ತದೆ ನಾವು ಮಾಡ್ತೀವಿ. ಉಳಿಕೆಲ್ಲ ಚೆನ್ನಾಗಿ ಚೆಂಡ ಹೂವನ್ನ ಚೆನ್ನಾಗಿ ಬಳಸಿ ಅದನ್ನ ಔಷಧಿಯನ್ನ ತೆಗಿತಾರೆ. ಚೆಂಡು ಸುಮ್ಮನೆ ಅಲ್ಲ, ಮುಟ್ಕೊಳಕ್ ಹೋಗುತ್ತಲ್ಲ, ಮನೆಗೆ ಮುಟ್ಕೊಳಕ್ ಹೋಗುತ್ತೆ, ಮುಟ್ಕೊಳಕ್ಕಾಗತ್ತಾ? ಇಲ್ಲ, ಅವು ಅದನ್ನ ಎಣ್ಣೆ ತೆಗಿತಾರೆ. ಕಾಸ್ಮೆಟಿಕ್ ಅಂದ್ರೆ ಸೆಂಟನ್ನ ತಯಾರು ಮಾಡ್ತಾರೆ. ಮನೆಗೆ ಸೆಂಟ್ ನೋಡಿದ್ರೆ, ಗುಲಾಬಿ ಸೆಂಟ್ ನೋಡಿದ್ರೆ ಎಲ್ಲವೂ ಸೆಂಟ್ ಅಂತ. ಆ ಸೆಂಟ್ ಅಂತ ಮತ್ತೆ ಪುನಃ ನಮಗೆ ಸಿಗುತ್ತೆ, ಅದು ಕಾಸ್ಟ್ಲಿ. ಅವೆಲ್ಲ ಗರಿಕರಿಸಿ ಏನ್ ಮಾಡೋದನ್ನು ಮಾಡಿ ಪುನಃ ಮತ್ತೆ ನಾವು ಅದನ್ನ ನಮ್ಮ ಬಟ್ಟೆಗೆ ನಾವು ಹಾಕ್ತೇವೆ. ನೀವು ಅವನ್ನ ಬೆಳೆಸಿಟ್ಟಕೊಂಡ್ರೆ ಹೂಗಳನ್ನ ಸಿಗುತ್ತೆ. ಅದಕ್ಕೆ ನಾವೇನ್ ಮಾಡ್ತೀವಿ ಈ ಅಂತ ಗಿಡಗಳನ್ನ ಇಲ್ಲಿ ಬೆಳೆಸಿ ನಮ್ಮ ತೋಟದ ಅಥವಾ ಮನೆಯ ಮುಂದೆ ಹಾಕಿ ಅರ್ಥ ಮಾಡ್ಕೊಂಡ. ಇವನು ಎಲ್ಲಿ ಬೆಳೆಸ್ತಿದ್ದೀರಲ್ಲ, ತೋಟಗಾರಿಕೆಯಲ್ಲಿ ಅಲ್ವಾ? ಹಾಗಾದ್ರೆ ಸರ್ ತೋಟಗಾರಿಕೆ ಹೇಳ್ತೀರಾ, ಮತ್ತೆ ವ್ಯವಸಾಯ ಮಾಡಲ್ವಾ? ನೋಡಿ, ಒಂದು ಹೊಲದ ಸುತ್ತಲೂ ಇದು ಹೊಲ ಅಂತಾನೆ, ಇದೆಲ್ಲ ಪೈರು ಬಿಟ್ಟಿದ್ದೀವಿ ಕೊಟ್ಟ ಅಲ್ವಾ? ಪೈರು ತಿಂತಾನೆ, ಪೈರು ಅಂದ್ರೆ ಬೆಳೆ ಹಾಕಿರ್ತಾನೆ. ಬೆಳೆ ಹಾಕಿದ ಇಲ್ಲಿ ಒಂದು ಮೆಣಸಿನ ಗಿಡ ಹಾಕಿದ್ದೀವಿ. ಇಷ್ಟಕ್ಕೆ ಮೆಣಸಿನ ಗಿಡ ಒಂದು ಅರ್ಧ ಭಾಗ ಮೆಣಸಿನ ಗಿಡ ಹಾಕಿದ್ವಿ. ನೋಡ್ಕೊಂಡ್ರ ಹಾಕಿದ್ಮೇಲೆ ನೀವು ಹಾಕಿಲ್ಲ, ನಾನು ಹಾಕಿದ್ದೀನಿ. ಎಲ್ಲಿ ಓಡ್ದೆ ಅಲ್ವಾ? ಯಾಕಪ್ಪ ಇಷ್ಟು ಮಾತ್ರ ಮೆಣಸಿನ ಗಿಡ ಹಾಕಬೇಕು, ಉಳಿದೆಲ್ಲ ಆಗ್ತದೆ, ಈಗೂ ಮಾಡ್ತದೆ. ಕೆಲವೊಂದು ಹಿಂದಿನ ಬಾಕಿನೇ ಇದೆ. ಇಲ್ಲಿ ಆದ್ಮೇಲೆ ಈ ಮೆಣಸಿನ ಗಿಡ ಸುತ್ತಲೂ ಹೂವಿನ ಗಿಡವನ್ನ ಹಾಕ್ತಾರೆ. ಮೆಣಸಿನ ಗಿಡ ಸುತ್ತಲೂ ಹೂವಿನ ಗಿಡ ಹಾಕ್ತಾರೆ. ಯಾವ ಹೂವು? ಚೆಂಡು ಹೂವನ್ನ ಹಾಕ್ತಾರೆ. ಯಾಕೆ ಹಾಕಬೇಕು? ಯಾಕೆ ಬೇರೆ ಕಡೆ ಹಾಕುವಂತಲ್ಲ ಸರ್? ಅಲ್ಲೇ ಯಾಕೆ ಹಾಕಬೇಕು? ನಾವು ಪ್ರಶ್ನೆ ಮಾಡ್ತೀವಿ. ಯಾಕೆ ಅಲ್ಲೇ ಯಾಕೆ ಹಾಕಬೇಕು ಅಲ್ವಾ? ಇಲ್ಲಿ ಈ ಮೆಣಸಿನ ಗಿಡಗಳ ಸುತ್ತ ಇದಾವಲ್ಲ, ಇದು ರೋಗವನ್ನ ತಡೆಯುತ್ತೆ. ಯಾವುದು? ಚೆಂಡು. ಅದ್ರ ಬರ್ತಕ್ಕಂಥ ಭೂಮಿ ನೋಡಿ, ಬೇರೆ ಭೂಮಿ ಅಂತ ಬಂದು ಆ ಚೆಂಡು ಅಂತ ಬಂದು ಆ ಚೆಂಡು ಏನು ಕೊಡುತ್ತೆ? ಆ ಭೂಮಿಯನ್ನ ಇಲ್ಲಿ ತಡೆಯುತ್ತದೆ. ಯಾವ್ದಕ್ಕೆ ಬರ್ತಕ್ಕಂಥವುಗಳಲ್ಲ, ತರಕಾರಿ ಎಲೆ ಮೇಲೆ ಮತ್ತೆ ತರಕಾರಿ ಕಾಯಿಗಳ ಮೇಲೆ ಕೂತ್ಕೊಳ್ತದೆ. ಆ ಕೂತ್ಕೊಂಡ ತಕ್ಷಣ ಅದು ಆ ಕಾಯಿದೆಯಲ್ಲ, ಕಾಯಿ ಏನೇ ಆಗಿದೆ ಆ ತರಕಾರಿ ಮೇಲೆ ಇಲ್ಲಿ ಕುತ್ಕೊಂಡು ಹೋಗ್ತಂದ್ರೆ ಇಲ್ಲಿ ಹುಳ ಕೂತದ್ದು ಅಂತ ಇಲ್ಲಿ ಸರಿತಾ ಹೋಗುತ್ತೆ, ಒಳಗೆ ಕೊಡ್ತಾ ಹೋಗುತ್ತೆ. ಈ ಬದನೆಕಾಯಿ ಸೂಕ್ಷ್ಮ ಉದ್ದೇಶ ಮಾಡಿದ್ರಿ ಅಲ್ವಾ? ಬದನೆಕಾಯಿ ನೀವು ಏನು ಬರೋದು ಕ್ಲೀನಾಗಿ ಇರುತ್ತೆ. ಬದನೆಕಾಯಿ ಏನ್ ಮಾಡುತ್ತೆ? ಇದು ತೊಟ್ಟೊಳಗೆ ಅದು ಕುತ್ಕೊಂಡಿದ್ದೇನೆ ಇಲ್ಲಿ ಜಾಸ್ತಿ ಭೂಮಿ ಹೋಗ್ಬಿಟ್ಟು ಅದೇನ್ ಮಾಡುತ್ತೆ? ಓಲನ್ನು ಮಾಡಿಬಿಡುತ್ತೆ. ಅಲ್ಲಿ ಹುಳ ಸುಮಾರು 8 ದಿವಸಕ್ಕೆ ಹುಳ ರೆಡಿಯಾಗುತ್ತೆ. ಹುಳ ಸೂಕ್ಷ್ಮ ಜೀವಿ. ನನಗೆ ಗೊತ್ತೇ ಆಗುತ್ತೆ ನೋಡಿ, ನಮಗೆ ಶುಗರ್ ಬರುತ್ತೆ
ನಮ್ಮ ಬೆಂಡೆಕಾಯಿಗೆ ಎಲೆಗಳೆಲ್ಲ ಆಗಿದ್ದಾವೆ. ಬೆಂಡೆಕಾಯಿ ಜೀವ ಕುಡಿಯನ್ನ ತಿಂತಾ ಇದೆ, ಮೂಲಂಗಿ ಎಲೆಗಳೆಲ್ಲ ತಿಂತಾ ಇದೆ, ಬದನೆಕಾಯಿ ಎಲೆಗಳಿಗೆಲ್ಲ ರೋಗ ಬಿದ್ದಿದೆ. ಇದಕ್ಕೆ ಏನು ರೋಗ ಸೂಚನೆ ಮಾಡಬೇಕು ಅಲ್ವಾ? ಅಯ್ಯನ ಅಲ್ವಾ? ಗೊತ್ತಾಗ್ತಾ? ಹೌದಲ್ಲ? ಅದಕ್ಕೆ ಇಂಥ ವಿಚಾರಗಳನ್ನು ತಿಳಿಲಿಕ್ಕೋಸ್ಕರನೇ ಆರ್ಟಿಕಲ್ ಅಂತ ಕರೀತೀವಿ. ಆರ್ಟ್ಸ್ ಅಂದ್ರೆ ತೋಟ, ಕಲ್ಚರ್ ಅಂದ್ರೆ ಬೇಸಾಯ ಅಂತ. ನಾನು ಇದನ್ನ ಎರಡು ಸುಳ್ಳು ಹೇಳ್ತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಈ ತೋಟಗಾರಿಕೆ ಅಂತಕ್ಕಂಥದ್ದು ಬರೀ ಅಷ್ಟೇ ಅಲ್ಲ, ತೋಟಗಾರಿಕೆ ವೃತ್ತಿಗೂ ವ್ಯವಸಾಯಕ್ಕೆ ಸಂಬಂಧ ನೋಡಿದೆ. ವ್ಯವಸಾಯ ಬೆಳೆಗಳು ಸಂಪೂರ್ಣವಾಗಿ ಮುಂಗಾರು ಮತ್ತು ಹಿಂಗಾರು ಬೆಳೆಯನ್ನು ಒಳಗೊಂಡಿವೆ. ವ್ಯವಸಾಯ ಬೆಳೆಗಳಾಗಿರ್ತವೆ ಹಿಂಗಾರು ಮತ್ತು ಮುಂಗಾರು. ಹಿಂಗಾರು ಅಂದ್ರೆ ಏನು? ಯಾರು ಹೇಳ್ತಾರೆ? ಹಿಂಗಾರು ಅಂದ್ರೆ ಅಂಗಾರ ಹಿಂಗಾರ ಅಂತ ಕರೀತಾರೆ? ಇಲ್ಲ. ತೋಟಗಾರಿಕೆ ಬೆಳೆಗಳು ತೋಟಗಾರಿಕೆ ಬೆಳೆಗಳು ವೃತ್ತಿಗೂ ವ್ಯವಸಾಯಕ್ಕೆ ಸಂಬಂಧ ಏನಪ್ಪಾ ಅಂತಂದ್ರೆ, ವ್ಯವಸಾಯ ಬೆಳೆಗಳು ಸಂಪೂರ್ಣವಾಗಿ ಮುಂಗಾರು ಮತ್ತು ಹಿಂಗಾರು ಬೆಳೆಯನ್ನು ಅವಲಂಬಿಸುತ್ತವೆ. ಯಾವುವು ಯಾವುವು ಯಾವುವು? ವ್ಯವಸಾಯ ಬೆಳೆಗಳು ಸಂಪೂರ್ಣವಾಗಿ ಮುಂಗಾರು ಮತ್ತು ಹಿಂಗಾರು ಬೆಳೆಯನ್ನ ಅವಲಂಬಿಸುತ್ತವೆ. ಆದರೆ ತೋಟಗಾರಿಕೆ ಬೆಳೆಗಳು ನೀರಿನ ಸೌಕರ್ಯವಿದ್ದರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳೆಗಳನ್ನ ಉತ್ಪಾದನೆ ಮಾಡಬಹುದು ಅಲ್ವಾ? ಈಗ ವ್ಯವಸಾಯ ಬೆಳೆಗಳು ಇದೆಯಲ್ಲ, ವ್ಯವಸಾಯ ಬೆಳೆಗಳು ಏನ್ ಮಾಡ್ತಾರೆ? ವ್ಯವಸಾಯ ಬೆಳೆಗಳು ಏನ್ ಹಿಂಗಾರು ಮತ್ತು ಮುಂಗಾರು ಅಲ್ವಾ? ಇವು ಮಳೆಯನ್ನ ಅವಲಂಬಿಸುತ್ತವೆ. ಗೊತ್ತಾಯ್ತಾ? ಮಳೆ ಆಶ್ರಿತ ಅಂತ ಕರೀತಾರೆ. ಮಳೆ ಆಶ್ರಯ ಅಲ್ವಾ ಇವು ಬೆಳೆಗಳು. ಹಾಗಾದ್ರೆ ವ್ಯವಸಾಯ ಬೆಳೆಗಳು ಯಾವ ತೆಗಿತಾ ಇದ್ದೀರಿ ನೀವು? ವ್ಯವಸಾಯ ಏನು? ವ್ಯವಸಾಯ ಬೆಳೆ ಏನಮ್ಮ? ಅಲ್ವಾ? ಇವೆಲ್ಲ ಹಿಂಗಾರು ಮುಂಗಾರು ಮಳೆ ಆಗ್ತದೆ, ಮುಂಗಾರು ಹಿಂಗಾರು ಬೆಳೆ. ಈಗ ಮುಂಗಾರು ಬೆಳೆ ಹಾಕಿವ ಏನ್ ಹಾಕಿವಿ? ಏನ್ ಹಾಕಿವಿ? ಜೋಳ ಒಂದು ಮೆಕ್ಕೆಜೋಳವನ್ನ ಹಾಕಿದೀವಿ ಅಲ್ವಾ? ಈ ಮೆಕ್ಕೆಜೋಳವನ್ನ ಹಾಕಿದ್ರೆ ಅಲ್ವಾ, ನೋಡಿ ಮೆಕ್ಕೆಜೋಳ ಯಾವ್ದು ಬೆಳೆದು? ಮುಂಗಾರು ಅಲ್ವಾ? ಮುಂಗಾರು ಬೆಳೆ ಆದ್ಮೇಲೆ ಮತ್ತೊಂದು ಬೆಳೆ ಹಾಕ್ಬೋದು. ಉದಾಹರಣೆಗೆ ನಾವು ಎಳ್ಳನ್ನ ಹಾಕ್ತೀವಿ ಅಲ್ವಾ? ಎಳ್ಳನ್ನ ತಗೊಳ್ಳು, ಮುಂಗಾರು ಎಳ್ಳು ತಗೊಳ್ತೀವಿ. ಎಳ್ಳು ಎಷ್ಟು ತಿಂಗಳು ಬೆಳೆ? 65 70 ದಿವಸ ಬರ್ತದೆ. 65 ರಿಂದ 70 ದಿವಸದಲ್ಲಿ ಬೆಳೆ ಬರ್ತದೆ. ಯಾವುದು ಇದು?
ವರ್ಷ ಆ ಮರವನ್ನ ಇಟ್ಕೊಂಡ್ರೆ ಎಲ್ಲಿರ್ತಕ್ಕೆ ಕಾಯ್ದ ತಕ್ಷಣ ಕಡಿಯಲ್ಲ ಅಲ್ವಾ? ಅದಕ್ಕೋಸ್ಕರ ನುಗ್ಗೆ ಮರವನ್ನ ನಾವು ಬಹುವಾರ್ಷಿಕ ಬೆಳೆ ಅಂತ ಕರಿತೀವಿ. ಹಾಗೆ ಬಾಳೆ ಮರ ಈ ಬಾಳೆಯನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಒಂದ್ ಬೆಳೆ ತಗೊಂಡ್ಬಿಡ್ತೀವಿ. ಮೊದಲನೇ ಬೆಳೆ ಎಷ್ಟು ತಿಂಗಳು ಬರುತ್ತೆ? 9 ತಿಂಗಳು ಬರುತ್ತೆ. ಎಷ್ಟು ಬರುತ್ತೆ? 9 ತಿಂಗಳು ಬೇಕು. ಬಾಳೆಯನ್ನ ಬುಡದಾಕಿ ಚೆನ್ನಾಗಿ ಬುಡದು ಹಾಕಿದ್ರೆ ಎಷ್ಟು ತಿಂಗಳು ಬೇಕು? 9 ತಿಂಗಳು ನೋಡಿದ್ರೆ ನೀವು ಸ್ವಲ್ಪ ತಿಳ್ಕೊಳ್ಳಿ. ನೆಕ್ಸ್ಟ್ ಬೆಳೆ ಎಷ್ಟು ಬರುತ್ತೆ? 7 ತಿಂಗಳು ಬರುತ್ತೆ. ಅದು ನೆಕ್ಸ್ಟ್ ಬೆಳೆ ಎಷ್ಟು ಬರುತ್ತೆ? 5 ತಿಂಗಳು ಬರುತ್ತೆ. ನೋಡಿ, 1 ಬೆಳೆ, 2 ಬೆಳೆ, 3 ಬೆಳೆ. ಆ ಪಕ್ಕದಲ್ಲಿ ಬಾಳೆ ಗಿಡ ಬೆಳೆದಿರುತ್ತಲ್ಲ ಹಿಂಗೆ, ಹೌದಾ? ಎಲ್ಲ ಹೊಡೆದಿರ್ತಾನೆ ಕಂದು ಅಂತ ಕರೀತಾರೆ ಅಲ್ವಾ? ಕಂದು ಅಂತ ಹೇಳ್ತಾರೆ ಇದಕ್ಕೆ ಅಲ್ವಾ? ಇವೆಲ್ಲ ಕಂದುಗಳನ್ನ ತೆಗಿಬೇಕು. ಕೈಯಿಂದ ಈ ಕಂದುಗಳನ್ನ ತೆಗಿಬೇಕು ನಾವು. ಅವಾಗ ಏನಾಗುತ್ತೆ? ಬಾಳೆ ಕೊನೆ ಇರುತ್ತಲ್ಲ, ಏನ್ ಮಾಡುತ್ತೆ? ಕೊನೆ ಏನ್ ಮಾಡುತ್ತೆ? ಬಾಳೆ ಚೆನ್ನಾಗಿ ಬರುತ್ತೆ. ಬಹಳ ಚೆನ್ನಾಗಿ ಬರುತ್ತೆ ಬಾಳೆ. ಇವು ತೆಗಿತಾ ಹೋಗ್ಬೇಕು. ಎಷ್ಟು ಬಹಳ ಚೆನ್ನಾಗಿ ಬಿಡ್ತಾ ಇರ್ತವೆ ಕಂದುಗಳು. ಆ ಒಂದು ಬಿಟ್ಟರೆ ಇನ್ನೆಲ್ಲವೂ ಆರೆ ಆಗ್ತಾ ಹೋಗ್ಬೇಕು. ಆರೆ ಹೋಗ್ತಲ್ಲ, ಆರೆ ಆಗುವ ಗೊಬ್ಬರದ ಭೋಜನ ಸರಳ ಆಗಿಬಿಟ್ರೆ ಅದು ಸಿಗೋದಿಲ್ಲ. ಗೊತ್ತಾಯ್ತಾ? ಇದನ್ನ ಬಿಟ್ಟ ಮೇಲೆ ಇದೇ ಮಾಡಬೇಕು. ಇದು 9 ತಿಂಗಳಿಗೆ ಬಂದಾದ ನಂತರ ಗೊನೆ ಬರುತ್ತೆ ಅಂದಾಗ ಇದನ್ನ ಮರವನ್ನ ಗೊನೆ ಕಟ್ಕೊಂಡು ಇದೇನ್ ಮಾಡಬೇಕು? ತೆಗಿಬೇಕು ಅಲ್ವಾ? ಇಲ್ಲಿ 7 ತಿಂಗಳು ಬೆಳೆ ಬರ್ಕೊಂಡಿದ್ದೀವಿ. ಹೌದಾ? ಅಲ್ಲಿಗೆ ಎಷ್ಟು ವರ್ಷ ಬರ್ತಾಗುತ್ತೆ? ಇದು 3 ಬೆಳೆಯನ್ನು ಕೊಟ್ಟವು. ಅರ್ಥ ಮಾಡ್ಕೊಂಡ್ರೆ ನೀವು ಮನೆಯಲ್ಲಿ ಬಾಳೆ ಗಿಡ ಹಾಕ್ಬಿಡ್ತೀರ. ಎಲ್ಲಿ ಹಾಕ್ತೀರಾ? ಬಚ್ಚಿರ ಅದಕ್ಕೆ ಹೋಗ್ತಕ್ಕಂಥ ತೊಳೆದು ವೇಸ್ಟೇಜ್ ಮಾಡ್ತಕ್ಕಂಥ ನೀರನ್ನು ಬಾಳೆ ಗಿಡ ಹಾಕ್ತೀರ, ತೆಂಗಿನ ಮರ ಹಾಕ್ತೀರ. ಹಾಕೊಂಡು ಹೋಗ್ತಾ ನೀರು ಅದಕ್ಕೆ ಸ್ವಲ್ಪ ಗುಂಡಿ ತೆಗೆದು ನೀರೆಲ್ಲ ಅಲ್ಲಿ ಇಟ್ಬಿಟ್ಟು ಹಾಕ್ರಿ. ಬಾಳೆ ಎಷ್ಟು ಬೊಗದಾಕುವ ಅಷ್ಟು ಹೋಗುವ ಚಂದ ಕೊನೆ ಸುಮಾರು 1 ಮಾರುತ ಬರೆಯುವುದು. ಒಂದು 200-300 ಒಂದು ಕಾಯಿ, ಒಂದು 300 ಕಾಯಿ ತನಕ ಒಂದು ಗೊನೆ ಹೊಡಿತಾರೆ. ಅರ್ಥ ಮಾಡಿದ್ರೆ ಗೊನೆ ಹೊಡಿದ್ರೆ ನೀವು 150-200 ತನಕ ಒಂದು ಗೊನೆ ಇರ್ತದೆ. ಎಷ್ಟು ಚೆನ್ನಾಗಿರುತ್ತೆ. ಬಾಳೆಯನ್ನ ಬಾಯಿ ಬರ್ಬೇಕು. ಬಾಳೆ ಹತ್ರ ಬಾಯಿ ಬರ್ಬೇಕು. ಸುಮ್ಮನೆ ಮಾತಾಡಲ್ಲ. ನೀವೆಲ್ಲ ನೋಡಿದ್ದೀರಿ ಬಾಳೆಯನ್ನ ನೀವು ಯಾಕೆ ಕಟ್ತೀರಾ? ನಮ್ಮ ಸಂಸ್ಕಾರ ಸಮಾಜ ತಕ್ಕಂತೆ ಸಂಸ್ಕಾರಕ್ಕೋಸ್ಕರ ಬಾಳೆಯನ್ನ ಅದು ಸಮಯ ಸಮಾರಂಭದಲ್ಲಿ ಕಂದುಗಳನ್ನು ಕಟ್ಟುವ ಅಲ್ವಾ? ವಿಶೇಷ ಹಬ್ಬಗಳು ಅಂತ ಕರೀತಾರೆ. ಹೌದಲ್ಲ? ಮದುವೆ ಸಮಾರಂಭ ಉಪಯೋಗಿಸೋದ್ರ, ಹಬ್ಬದಲ್ಲಿ ಉಪಯೋಗಿಸೋದ್ರ, ಗಣಪತಿ ಚತುರ್ಥಿ ಉಪಯೋಗಿಸೋದ್ರ ಉಪಯೋಗಿಸ್ತಾನೆ ನೀವು. ನಾಳೆ ಬಂತು, ನಾಳೆ ಈ ಕಾರ್ಯಕ್ರಮ ನಿಂತಿರೋದು ರಾಮನ ಏನೋ ಕೂರಿಸ್ತಿರಲ್ಲ ಪಂಚಮಿ, ಮನೆಗೆ ಕೂರಿಸ್ತಿರಲ್ಲ ಲಕ್ಷ್ಮಿನ ವರಮಹಾಲಕ್ಷ್ಮಿ ಅಲ್ಲ ನಾಳೆ ಅಲ್ವಾ? ಅಲಂಕಾರ ಮಾಡ್ತಿರ್ತಾನೆ ನಾಳೆ. ವರಮಹಾಲಕ್ಷ್ಮಿ ನನಗೆ ಗೊತ್ತಿಲ್ಲ ಅಲ್ಲ, ಹೇಳ್ತೇವೆ ಅಲ್ವಾ? ವರಮಹಾಲಕ್ಷ್ಮಿಗೆ ಕೂಡ ಸಂಬಂಧವನ್ನು ಯಾಕೆ ಬೆಳೆಸ್ತೀವಿ? ಎಲೆ ಉಪಯೋಗಿಸ್ತೀವಿ, ಹಣ್ಣು ಉಪಯೋಗಿಸ್ತೀವಿ, ವಿವಿಧ ಜಾತಿಯ ಉಪಯೋಗಿಸ್ತೀವಿ ಅಲ್ವಾ? ಎಲೆ ಹಾಕಿ ಸಂಸ್ಕೃತಿಯನ್ನು ಭಾಗ ಕೊಡ್ತೀವಿ. ಹೌದಲ್ಲ? ನಾವು ಅದರ ಮುಖಾಂತರ, ಎಲೆಗಳ ಮುಖಾಂತರ, ಹಣ್ಣುಗಳ ಮುಖಾಂತರ ನಾವೇನ್ ಮಾಡ್ತೀವಿ? ಒಂದು ಸಮುದಾಯವನ್ನ ಮಾಡ್ತೀವಿ. ನೋಡಿ, ಅದಕ್ಕೆ ನಾವು ಹೇಳ್ತೀವಿ ಇದೆಲ್ಲ ಎಲ್ಲಿ ಬೆಳೆಸೋವ? ಇದನ್ನೆಲ್ಲ ತೋಟಗಾರಿಕೆಯಲ್ಲೂ ಬೆಳಿತೀವಿ. ಎಲ್ಲಿ ಬೆಳಿತೀವಿ? ತೋಟಗಾರಿಕೆ. ಬಾಳೆಯನ್ನ ತೋಟಗಾರಿಕೆ ಬೆಳಿತೀವಿ. ಎಷ್ಟು ಆದಾಯ ಇದೆ? 100 ರೂಪಾಯಿಗೆ 1 ಕೆಜಿ. ಎಷ್ಟು ಕೆಜಿ? 100 ರೂಪಾಯಿಗೆ ಎಷ್ಟು? 1 ಕೆಜಿ. ನೋಡಿ ಅಲ್ವಾ? ಕನಿಷ್ಠ ಒಂದು ಬರೀ ಎಷ್ಟು ಬರುತ್ತೆ? 5 ಕೆಜಿ ಸ್ಟಾರ್ಟ್ ಆಗುತ್ತೆ. ಎಷ್ಟು ಬರುತ್ತೆ? 5 ಕೆಜಿಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ 20 ಕೆಜಿ ಬಂದ್ಬಿಡ್ಬೇಕು. 20 ಕೆಜಿ ಬಾಳೆ ಅಂತಂದ್ರೆ ಎಷ್ಟಾಯ್ತು? 100 ರೂಪಾಯಿ ಎಷ್ಟಾಯ್ತು?
ನೋಡಿ ಹೌದಾ 20 ಕೆಜಿ ಮಾರಾಟ ಎಷ್ಟಾಯ್ತು 100 ಕೆಜಿಗೆ 2000 ಒಂದು ಕೊನೆಗೆ 2000 ರೂಪಾಯಿ ಆಗಲ್ಲ ಸರ್ ಅದು ಜಾಸ್ತಿ ಆಯ್ತು ಅಂತಂದ್ರೆ ಸಾಧ್ಯ ಇಲ್ಲ ಕೊನೆಗೆ ಯಾವಾಗಲೂ ಹಣ್ಣಿನ ಬೆಲೆ ಇರುತ್ತೆ ಸೊಪ್ಪಿನ ಬೆಲೆ ಇರುತ್ತೆ ಹೂವಿನ ಬೆಲೆ ಇರುತ್ತೆ ಧಾನ್ಯಗಳ ಬೆಲೆ ಇದೆ ಅಂದ್ರೆ ಹೇಳಿದ್ಯಾ ಮೆಣಸಿನಕಾಯಿ ರೇಟ್ ಹೇಳಿದ್ರ 80 ರೂಪಾಯಿ ನಾನು ಬೆಳೆ ಕೊಡಿದ್ರೆ 100 ರೂಪಾಯಿ ಕಟ್ಟು 150 ರೂಪಾಯಿ ಬೆಳೆ ಗೊತ್ತಲ್ಲ ಯಾವ್ದು ಕೊಟ್ಟು ಹಾಕಿದ್ರಿ ಬೆಳೆ ಕೊಟ್ಟು ಯಾವ ಐತಾ ನಿಂದೈತಾ ಗೊತ್ತಾ ನಿಮಗೆ ಗೊತ್ತಾ ನೋಡಿ ಆದ್ರೆ ಒಂದು ಕೊನೆಗೆ ಸರಾಸರಿ 1,000 ಜನಕ್ಕೆ 1,000 ಜನಕ್ಕೆ ಅಂತವು 100 ಕೊನೆ ಸಿಕ್ಕರೆ ಎಷ್ಟಾಯ್ತು 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ ಎಷ್ಟು ಕೊನೆಗೆ